ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಬನ್ನಿ ನಿಮ್ಮ ಪರ್ಸನಿನ ಟ್ರೂ ಇನ್ನರ್ ಡೀಪ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಸೊ ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನಿನ ಫೋಟೋನಾದರೂ ನೋಡಬಹುದು, ಅಥವಾ ನಿಮ್ಮ ಪರ್ಸನಿನ ಮೆಸೇಜಸ್ ಆದರೂ ನೋಡಬಹುದು, ಅಥವಾ ಅವರ ಫೇಸ್ನಾದರೂ ನೀವು ನೆನ್ಪು ಮಾಡ್ಕೋಬಹುದು, ಅಥವಾ ಅವರ ಹೆಸರು ಸಹ ನೀವು 3 ಟೈಮ್ಸ್ನ ಇಲ್ಲಿ ಮೆನ್ಷನ್ ಮಾಡಬಹುದು. ಸೊ ಅವರ ಡೀಪ್ ಇನ್ನರ್ ಫೀಲಿಂಗ್ಸ್ ಏನಿದೆ ನಿಮಗಾಗಿ ಅಂತ ನೋಡೋಣ. ಓಕೆ, ಆ್ಯಂಡ್ ಜನರಲ್ ರೀಡಿಂಗ್ ಇರೋದ್ರಿಂದ ಪ್ಲೀಸ್ ಟೇಕ್ ವಾಟ್ ರೆಸೊನೇಟಿಂಗ್ ವಿತ್ ಯು ಗೈಸ್. ಪ್ಲೀಸ್ ಎಂಜಾಯ್ಸ್ ಯೂನಿವರ್ಸ್. ನನ್ನ ವ್ಯೂವರ್ಸ್ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ, ಅವರ ಟ್ರೂ ಇನ್ನರ್ ಡೀಪ್ ಫೀಲಿಂಗ್ಸ್ ಏನಿದೆ ಈ ಒಂದು ಪ್ರೀತಿಗಾಗಿ. ಸೊ ವೇಟಿಂಗ್ ಎನರ್ಜೀಸ್ ಕಾಣಿಸ್ತಿದೆ. ಸೊ ವೆಯ್ಟ್ ಮಾಡ್ತಿರಬಹುದು ಈ ಒಂದು ಪರ್ಸನ್ಗಾಗಿ ನೀವು. ಓಕೆ, ಅಥವಾ ಈ ಒಂದು ಪರ್ಸನ್ ನಿಮಗಾಗಿ ವೆಯ್ಟ್ ಮಾಡ್ತಿರಬಹುದು, ಈ ರೀತಿಯಾದಂಥ ಎನರ್ಜೀಸ್. ಓಕೆ, ಸೊ ಕೆಲವು ಸಾರಿ ನಿಮ್ಮ ಜೊತೆ ಮಾತಾಡ್ತಾರೆ ಆ್ಯಂಡ್ ಅಗೇನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ ಈ ಒಂದು ಪರ್ಸನ್. ಸಡನ್ ಆಫ್ ನಿಮಗೆ ಅಟ್ಯಾಚ್ ಆಗ್ತಾರೆ ಆ್ಯಂಡ್ ಸಡನ್ ಆಫ್ ನಿಮ್ಮಿಂದ ದೂರ ಆಗ್ತಾರೆ. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು. ಓಕೆ, ಆ್ಯಂಡ್ ಈ ಒಂದು ಪರ್ಸನಿನ ಟ್ರೂ ಇನ್ನರ್ ಡೀಪ್ ಫೀಲಿಂಗ್ಸ್ ಏನು ಅಂತ ಕೇಳೋದಾದರೆ, ಓಕೆ ಕ್ರಿಟಿಸೈಸಿಂಗ್ ಅಂತ ಮೆಸೇಜ್ ಬರ್ತಿದೆ. ಓಕೆ, ಸೊ ಇಲ್ಲಿ ಒಬ್ರನ್ನೊಬ್ರು ಬ್ಲೇಮ್ ಮಾಡ್ತಿದ್ದೀರಾ ಅಥವಾ ತುಂಬ ಕ್ರಿಟಿಸೈಸ್ ಮಾಡ್ತಾ ಇದ್ದೀರಾ ಈ ಒಂದು ಪರ್ಸನ್ನ. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ ನೀವು ಫೇಸ್ ಮಾಡ್ತಿದ್ರೆ ಮೇ ಬಿ ನೀವಿಲ್ಲಿ ಹ್ಯಾಪಿ ಫೀಲ್ ಮಾಡ್ತಾ ಇಲ್ಲ, ತುಂಬ ಲೋನ್ ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮದೇ ಆದಂಥ ಒಂದು ಬೌಂಡ್ರಿಯನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ ಇದೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಮೆಸೇಜಿಗೆ ಇಲ್ಲಿ ಏನೂ ರಿಪ್ಲೈ ಮಾಡದೇ ಇರಬಹುದು. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು. ಓಕೆ, ನೋಡಿ ಎಷ್ಟು ಸ್ಲೋ ಆಗಿ ಫ್ಲೇಮ್ ಹೋಗ್ತಿದೆ. ಲೈಕ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಅಥವಾ ಮೆಸೇಜಿಗೆ ರಿಪ್ಲೈ ಮಾಡದೇ ಇರಬಹುದು, ಇಗ್ನೋರ್ ಮಾಡೋ ರೀತಿಯಾದಂಥ ಎನರ್ಜೀಸ್ ಇರಬಹುದು. ಓಕೆ, ಸೊ ಒಬ್ರನ್ನೊಬ್ರು ಇಲ್ಲಿ ಬ್ಲೇಮ್ ಮಾಡ್ಕೊತಾ ಇದ್ದೀರಾ. ಇದರಿಂದ ನೀವು ಖುಷಿಯಾಗಿಲ್ಲ ಅಥವಾ ನಾನು ಖುಷಿಯಾಗಿಲ್ಲ, ಈ ರೀತಿಯಾದಂಥ ಎನರ್ಜೀಸ್. ಓಕೆ, ಈ ರೀತಿ ನಿಮ್ಮ ಪರ್ಸನ್ ಹೇಳ್ತಿರಬಹುದು. ಸೊ ಏನು ಪಾಸ್ಟ್ ನಿಮ್ಮ ಕನೆಕ್ಷನ್ಗೆ ಏನಿತ್ತು ಅದನ್ನು ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಮ್ಯಾಜಿಕಲಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅನ್ನೋದು ಈ ಒಂದು ಪರ್ಸನಿನ ಡೀಪ್ ಇನ್ನರ್ ಫೀಲಿಂಗ್ಸ್ ಆಗಿದೆ. ಓಕೆ, ಆ್ಯಂಡ್ ಓನ್ಲಿ ಟೈಮ್ ವಿಲ್ ಟೆಲ್ ಅಂತ ಮೆಸೇಜ್ ಬರ್ತಿದೆ. ಓಕೆ, ಸೊ ಒಂದು ಟೈಮ್ಗಾಗಿ ವೆಯ್ಟ್ ಮಾಡ್ತಿರಬಹುದು ನಿಮ್ಮ ಪರ್ಸನ್, ಒಂದು ಪರ್ಫೆಕ್ಟ್ ಟೈಮ್ಗಾಗಿ ವೆಯ್ಟ್ ಮಾಡ್ತಿರಬಹುದು. ಸದ್ಯಕ್ಕೆ ನಾನು ಏನೂ ಹೇಳೋಕ್ಕಾಗೋದಿಲ್ಲ, ಟೈಮ್ ಎಲ್ಲವನ್ನು ಹೇಳುತ್ತೆ, ನಿನಗೆ ಎಲ್ಲವನ್ನು ಅರ್ಥ ಮಾಡಿಸುತ್ತೆ ಅನ್ನೋದು ಅವರ ಒಂದು ಡೀಪ್ ಇನ್ನರ್ ಫೀಲಿಂಗ್ಸ್ ಆಗಿದೆ. ಓಕೆ, ಆ್ಯಂಡ್ ಓಕೆ ಫೈನ್. ಓಕೆ, ಡೀಪ್ ವಿಥಿನ್ ಯುವರ್ ಆರ್ಟ್. ಓಕೆ, ಈ ರೀತಿಯಾದಂಥ ಮೆಸೇಜ್ ಬರ್ತಿದೆ. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿರಬಹುದು, ಲೈಕ್ ಹೀಗೆ ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ. ನಿನ್ನ ಡೀಪ್ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಏನಿದೆ ಅದನ್ನು ಕೇಳು, ನನ್ನ ಪ್ರೀತಿ ಏನಂತ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಅದು ಈ ವಾಟರ್ ಏನಿದೆ, ವಾಟರ್ ಅಷ್ಟೇ ಪವಿತ್ರ, ಐ ಮೀನ್ ಓಷನ್, ಸಾಗರದಷ್ಟೇ ಪವಿತ್ರ. ಈ ರೀತಿಯಾಗಿ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ, ಆ್ಯಂಡ್ ಅಗೇನ್ ಯು ಆಲ್ರೆಡಿ ನೋ ದ್ಯಾಟ್ ಟ್ರಾನ್ಸ್ಫರ್, ಡೂ ವಾಟ್ ಯು ಫೀಲ್ ರೈಟ್ ನಾವ್.
ಓಕೆ, ಈ ರೀತಿಯಾದಂಥ ಮೆಸೇಜ್ ನಿಮಗೆ ಬರ್ತಿರಬಹುದು. ಇಲ್ಲಿ ನಿಮ್ಮ ಪರ್ಸನ್ ILPKC ಈ ಅಕ್ಷರದವರಾಗಿರಬಹುದು. ಓಕೆ, ಈ ರಾಶಿಯ ಈ ಇನಿಷಿಯಲ್ ನಿಮ್ಮದಾಗಿರಬಹುದು ಅಥವಾ ನಿಮ್ಮ ಪರ್ಸನ್ದಾಗಿರಬಹುದು. ಈ ರೀತಿಯಾದಂಥ ಮೆಸೇಜಸ್ ಅಥವಾ ಈ ರೀತಿಯಾದಂಥ ಇನಿಷಿಯಲ್ ಬರ್ತಿದೆ ನನಗೆ ಇಲ್ಲಿ. ಆ್ಯಂಡ್ ಇಲ್ಲಿ ಮ್ಯಾನಿಫೆಸ್ಟಿಂಗ್ ಮಿರಾಕಲಿ. ಓಕೆ, ನೀವು ಮ್ಯಾನಿಫೆಸ್ಟ್ ಮಾಡ್ತಿರಬಹುದು. ಅಗೇನ್ ನಾನು ತಗೊಂಡಿರುವಂಥ ಕ್ಯಾಂಡಲ್ ಕೂಡ ಮ್ಯಾನಿಫೆಸ್ಟಿಂಗ್ ಮಾಡುವಂಥ ಕ್ಯಾಂಡಲ್, ಲೈಕ್ ಆರೆಂಜ್. ಓಕೆ, ಸೊ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಕ್ಯಾಂಡಲ್ ದಿಸ್ ಈಸ್ ಆಲ್ಸೋ. ಆ್ಯಂಡ್ ಈ ಒಂದು ಪರ್ಸನ್ ನಿಮ್ಮನ್ನು ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಓಕೆ, ಡೀಪ್ ಇನ್ಸೈಡ್ ಅವ್ರಿಗೆ ಗೊತ್ತಿಲ್ಲದೆ ನಿಮ್ಮನ್ನು ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿರಬಹುದು ಅಥವಾ ನೀವಿಲ್ಲಿ ಈ ಒಂದು ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತಿರಬಹುದು. ಓಕೆ, ಈ ರೀತಿಯಾದಂಥ ಎನರ್ಜಿಸ್ ಇದೆ. ದ ಪಾಸ್ಟ್ ಈಸ್ ಬಿಹೈಂಡ್ ಯು. ಓಕೆ, ಯಾಕೆ ಮೆಸೇಜ್ ಬರ್ತಿದೆ? ಪಾಸ್ಟ್ ಏನಿದೆ ಅದು ಲೈಕ್ ಪಾಸ್ಟ್ ಅನ್ನೋದು ನಮ್ಮ ಬೆನ್ನಿಂದ ಇದೆ. ಓಕೆ, ಅದನ್ನು ಜಸ್ಟ್ ರಿಲೀಸ್ ಮಾಡಿ ಅನ್ನೋದು ಮೆಸೇಜಸ್ ಇರಬಹುದು ನಿಮ್ಮ ಪರ್ಸನ್ ಕಡೆ. ಓಕೆ, ಸೊ ಈ ಮೆಸೇಜ್ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿರಬಹುದು. ಲುಕ್ ಇನ್ಸೈಡ್ ಯುವರ್ ಸೆಲ್ಫ್. ಓಕೆ, ಫೈನ್. ಇಲ್ಲಿ ನಿಮ್ಮ ಪರ್ಸನ್ ಲುಕ್ ಇನ್ಸೈಡ್ ಯುವರ್ ಸೆಲ್ಫ್ ಅಂತ ಹೇಳ್ತಿದ್ದಾರೆ. ಲೈಕ್ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ದೇ ಇರಬಹುದು ಅಥವಾ ನಿಮ್ಮ ಪರ್ಸನ್ನಿನ ಪ್ರೀತಿನ ನಿಮಗೆ ಇಲ್ಲಿ ಅಕ್ಸೆಪ್ಟ್ ಮಾಡೋಕ್ಕಾಗದೇ ಇರಬಹುದು. ಸೊ ನಿಮ್ಮ ಪರ್ಸನ್ ಇಲ್ಲಿ ನಿನ್ನನ್ನು ನೀನು ಕೇಳು ಅನ್ನೋದಿರಬಹುದು ಅಥವಾ ಮೇ ಬಿ ಇಲ್ಲಿ ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗುತ್ತೆ ಅನ್ನುವಂಥ ಥಾಟ್ ಇಲ್ಲಿ ಕ್ರಿಯೇಟ್ ಆಗ್ತಿರಬಹುದು ನಿಮ್ಮ ಮಧ್ಯೆ. ಓಕೆ, ಬಿಕಾಸ್ ನನಗೆ ಇಲ್ಲಿ ಸ್ಕ್ಯಾಡ್ ಮೀನ್ಸ್ ಸ್ಕ್ಯಾಡ್ ತೋರಿಸ್ತಿದೆ. ಓಕೆ, ತುಂಬ ಭಯ ಬೀಳ್ತಾ ಇದ್ದೀರಾ ಈ ಒಂದು ರಿಲೇಷನ್ಶಿಪ್ ಎಲ್ಲಿ ಎಂಡ್ ಆಗಿಬಿಡುತ್ತೋ ಅನ್ನೋದಿರಬಹುದು ಅಥವಾ ಇಲ್ಲಿ ತುಂಬ ಅಳ್ತಿದ್ದೀರಾ ಅಥವಾ ಲೋನ್ ಫೀಲ್ ಮಾಡ್ತಿದ್ದೀರಾ, ನಿಮಗೆ ತೋರಿಸ್ಕೊಳಕ್ಕಾಗ್ತಿಲ್ಲ ಅಥವಾ ಇಲ್ಲಿ ನಿಮಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು. ಸೊ ನಿಮ್ಮ ಪರ್ಸನ್ ಸಹ ಇಲ್ಲಿ ನಿಮ್ಮದೇ ರಿಫ್ಲೆಕ್ಷನ್ ಅಂತ ನಾನು ಇಲ್ಲಿ ಹೇಳ್ತೀನಿ. ಓಕೆ, ಬಿಕಾಸ್ ಇಲ್ಲಿ ನಿಮ್ಗನ್ನಿಸ್ಬಹುದು ಈ ಒಂದು ಪರ್ಸನ್ ನನ್ನಿಂದ ಕಂಪ್ಲೀಟಾಗಿ ದೂರ ಆಗಿದ್ದಾರೆ. ಬಟ್ ಈ ಒಂದು ಪರ್ಸನ್ ಇಲ್ಲಿ ವೇಟಿಂಗ್ ಎನರ್ಜಿ ತೋರಿಸ್ತಿದ್ದಾರೆ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ವೆಯ್ಟ್ ಮಾಡ್ತಿರಬಹುದು. ಓಕೆ, ಸೊ ಡಬ್ಲ್ಯೂ ಕ್ರಿಯೇಟ್ ಆಗಿ ಅದು ಡಿಸ್ಟ್ರಾಯ್ ಆಯಿತು. ಸೊ ಈ ಒಂದು ಪರ್ಸನ್ ಇಲ್ಲಿ ನಿಮಗೆ ವೆಯ್ಟ್ ಮಾಡ್ತಿರಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ಬ್ಯಾಲೆನ್ಸಿಂಗ್ ಅಂತ ಬರ್ತಿದ್ದೆ. ಓಕೆ, ಬಿ ಲೈಕ್ ಅ ಬ್ಯಾಲೆನ್ಸ್. ಓಕೆ, ಈ ಒಂದು ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡಬೇಕಾಗಿದೆ ನೀವು. ಸೊ ಬ್ಯಾಲೆನ್ಸ್ ಮಾಡಿಕೊಳ್ಳಿ, ಏನಿದೆ ಅದನ್ನು ಕೂತು ಚರ್ಚೆ ಮಾಡಿ. ಆಪ್ಷನ್ ನಿಮಗೆ ಬಿಟ್ಟಿದ್ದು, ಈ ಒಂದು ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಕೈಲಿದೆ ಅನ್ನೋದು ಈ ಒಂದು ಪ್ರೀತಿಯಲ್ಲಿನ ಕರೆಂಟ್ ಎನರ್ಜಿ ಇರಬಹುದು. ಓಕೆ, ಆ್ಯಂಡ್ ಎಷ್ಟು ಸ್ಲೋಲಿ ಡ್ರಾಪ್ ಆಗ್ತಿದೆ. ಲೈಕ್ ನೀವಿಲ್ಲೇನು ಆ್ಯಕ್ಷನ್ ತೊಗೋತಿಲ್ಲ ಅಥವಾ ಅವರೇನು ಆ್ಯಕ್ಷನ್ ತೊಗೋತಿಲ್ಲ. ಆದರೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ವೆಯ್ಟಿಂಗ್ ಎನರ್ಜಿ ಅಥವಾ ಈ ಒಂದು ರಿಲೇಷನ್ಶಿಪ್ಪನ್ನ ಹೇಗೆ ಅಕ್ಸೆಪ್ಟ್ ಮಾಡೋದು ಅಥವಾ ಇದನ್ನು ಹೇಗೆ ತಗೊಂಡೋಗಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಇದ್ದೀರಾ. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಸ್ಟ್ರಗಲ್ ಇದೆ. ಒಂದಕ್ಕೊಂದು ಕನೆಕ್ಷನ್ ಇಲ್ಲ ಅಥವಾ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇಲ್ಲ, ಇದಕ್ಕೆ ಯಾರದೇ ಸಪೋರ್ಟ್ ಇಲ್ಲ. ಈ ರೀತಿಯಾದಂಥ ಎನರ್ಜಿಸ್ ಇದೆ ಈ ಒಂದು ಪ್ರೀತಿಯಲ್ಲಿ. ಓಕೆ, ಆ್ಯಂಡ್ ಇಲ್ಲಿ ಆರ್ಕೇಂಜಲ್ ರೆಜಿಲ್ ಅವರ ಪ್ರೆಸೆನ್ಸ್ ಇದೆ. ಸೊ ಇಲ್ಲಿ ವಿಸ್ಡಮ್ ಆ್ಯಂಡ್ ಇನ್ಸ್ಪಿರೇಷನ್ ಅಂತ ಬರ್ತಿದೆ. ಇನ್ಸ್ಪಿರೇಷನ್ ಮೀನ್ಸ್ ನೀವು ಅವರ ಒಂದು ಇನ್ಸ್ಪಿರೇಷನ್ ಆಗಿರಬಹುದು. ಅವರು ನಿಮ್ಮ ಲೈಫಲ್ಲಿ ಬಂದಮೇಲೆ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ಆಗುವಂಥದ್ದು ಇರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಆ್ಯಂಡ್ ಇಲ್ಲಿ ನಿಮ್ಮ ಸೋಲ್ ಕನೆಕ್ಷನ್ ಏನಿದೆ ಅದ್ರ ಬಗ್ಗೆ ನೀವಿಲ್ಲಿ ಅರ್ಥ ಮಾಡ್ಕೋತಾ ಇದ್ದೀರಾ. ಓಕೆ, ಇನ್ ದಿ ನಿಯರ್ ಫ್ಯೂಚರ್ ಅದ್ರ ಬಗ್ಗೆ ನೀವಿಲ್ಲಿ ಅರ್ಥ ಮಾಡ್ಕೋತಾ ಇದ್ದೀರಾ ಅಂತ ನನಗೆ ಮೆಸೇಜ್ ಬರ್ತಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಹೋಪ್ ಇದೆ. ಓಕೆ, ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಸಹ ಇದೆ. ಕೆಲವರಿಗೆ ನ್ಯೂ ಬಿಗಿನಿಂಗ್ಸ್ಗಾಗಿ ವೆಯ್ಟ್ ಮಾಡ್ತಿರಬಹುದು. ತುಂಬ ಲೇಟ್ ಆಗ್ತಿದೆ ಈ ಒಂದು ರಿಲೇಷನ್ಶಿಪ್ನ ಪಡ್ಕೊಳ್ಳೋದು ಅನ್ನೋದಿರಬಹುದು ಅಥವಾ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀರಾ, ತುಂಬ ಸ್ಟ್ರಗಲ್ ನೋಡಿದ್ದೀರಾ ಈ ಒಂದು ರಿಲೇಷನ್ಶಿಪ್ನ ಪಡ್ಕೊಳ್ಳೋದಕ್ಕೆ. ರೈಟ್ ನಾವು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಓಕೆ, ಸೊ ಬಿಕಾಸ್ ನೋಡಿ ಯಾವುದೇ ಒಂದು ಕನೆಕ್ಷನ್ ನನಗೆ ಬರ್ತಾಯಿಲ್ಲ ಅಥವಾ
ಒಂದು ಸ್ಟಕ್ ಕನೆಕ್ಷನ್ ನನಗೆ ಇಲ್ಲಿ ಫೀಲ್ ಆಗ್ತಿದೆ. ಮೇ ಬಿ ಇಲ್ಲಿ ನೀವು ತುಂಬ ಸ್ಟಕ್ ಫೀಲ್ ಮಾಡ್ತಿದ್ದೀರಾ, ಅಥವಾ ಈ ಒಂದು ರಿಲೇಷನ್ಶಿಪ್ನ ಬಿಟ್ಕೊಡೋಕ್ಕೂ ರೆಡಿ ಇಲ್ಲ, ಅಥವಾ ಜೊತೇಲಿ ಇರಿಸ್ಕೊಳ್ಳೋಕ್ಕೂ ರೆಡಿ ಇಲ್ಲ. ದೂರ ಆದರೆ ಅವರೇ ಆಗಿಬಿಡಲಿ ಅನ್ನುವಂಥ ಎನರ್ಜಿ ಸಹ ಇಲ್ಲೇ ಇದೆ. ಸೊ ಈ ರೀತಿಯಾಗಿ ನೀವು ಫೇಸ್ ಮಾಡ್ತಿರಬಹುದು. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ಆರ್ಕೇಂಜಲ್ ಫ್ಯಾನ್ಯಲ್, ಓಕೆ, ಆರ್ಕೇಂಜಲ್ ಫ್ಯಾನ್ಯಲ್ ಪ್ರೆಸೆನ್ಸ್ ಇದೆ. ಸೊ ನೀವು ಇಲ್ಲಿ ಏಂಜಲ್ ಥೆರಪಿ ತಗೊಳ್ಳುವಂಥದ್ದು ಇರಬಹುದು, ಅಥವಾ ಏಂಜಲ್ ಬಗ್ಗೆ ತಿಳ್ಕೊಳ್ಳೋದಿರಬಹುದು. ಈ ಏಂಜಲ್ನ ಪ್ರೇ ಮಾಡೋದ್ರಿಂದ ನಿಮಗೆ ಈ ಒಂದು ಪ್ರೀತಿ ಸಕ್ಸಸ್ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡಿರಬಹುದು. ಆ ರೀತಿಯಾಗಿ ನೀವೇನೋ ಒಂದು ರಿಚುವಲ್ಸ್ ಮಾಡ್ತಾ ಇದ್ದೀರಾ. ಸೊ ಅದರಲ್ಲಿ ನಿಮಗೆ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ಸಿಗ್ತಿದೆ. ಸೊ ಇದರಿಂದ ನೀವು ನ್ಯೂ ಬಿಗಿನಿಂಗ್ಸ್ನ ಸ್ಟಾರ್ಟ್ ಮಾಡ್ತಿರಬಹುದು. ಆಲ್ರೆಡಿ ಕೆಲವರಿಗೆ ಇದು ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗಿರಬಹುದು, ಆದರೆ ಇನ್ನೂ ಕೆಲವರು ಇಲ್ಲಿ ಟೋಟಲಿ ಕನ್ಫ್ಯೂಷನಲ್ಲಿ ಇದ್ದೀರಾ. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ಓಕೆ, ಐ ಲವ್ ಯು, ಓಕೆ, ಐ ಲವ್ ಯು ಅಂತ ಮೆಸೇಜ್ ಬರ್ತಿದೆ. ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಐ ಲವ್ ಯು ಅಂತ ಮೆಸೇಜ್ ಹೇಳ್ತಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಜಾರ್ ಸ್ಪೆಲ್ಲೆಲ್ಲ ಮಾಡ್ತಾ ಇದ್ದೀರಾ, ಅಥವಾ ಕ್ಯಾಂಡಲ್ ರಿಚುವಲ್ಸ್ ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ, ಅದರಲ್ಲಿ ತುಂಬ ದಿನಗಳಾಗಿದೆ ಈ ಒಂದು ಕ್ಯಾಂಡಲ್ ರಿಚುವಲ್ಸ್ ಮಾಡಿ, ಅದು ಈಗ ನಿಮಗೆ ರಿಸಲ್ಟ್ನ ಕೊಡ್ತಿದೆ. ಓಕೆ, ಬಟ್ ಈಗ ನೀವು ಗಿವ್ ಅಪ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೋಂಟ್ ಡೂ ದ್ಯಾಟ್ ಅಂತ ಹೇಳ್ತೀನಿ. ಓಕೆ, ಬಿಕಾಸ್ ಎಷ್ಟು ತನಕ ನೋಡಿದ್ರಲ್ಲಿ ನೀವು ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇರಬಹುದು, ಅಥವಾ ಏನೇ ಒಂದು ಎನರ್ಜೀಸ್ನ ನೀವು ಇಲ್ಲಿ ನೋಡದೇ ಇರಬಹುದು. ಬಟ್ ಸ್ಟಿಲ್ ನೋಡಿ, ನಿಮಗಾಗಿ ಇಲ್ಲಿ ಅಟ್ಯಾಚ್ಮೆಂಟ್ ಅನ್ನೋದು ಇಲ್ಲಿ ಡೆಫಿನೆಟ್ಲಿ ನೀವು ಇಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇದು ನಿಮ್ಮ ಪ್ರೀತಿಯಲ್ಲಿ ಇರಬಹುದು, ಅಥವಾ ನಿಮ್ಮ ಮಧ್ಯೆ ಬಾಂಡಿಂಗ್ ಏನಿದೆ ಆ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗ್ತಿದೆ. ಓಕೆ, ಸೊ ಅದನ್ನು ನೀವು ಕಳ್ಕೊಬೇಡಿ, ಮಿಸ್ ಮಾಡ್ಕೋಬೇಡಿ ಅನ್ನೋದು ನಿಮ್ಮ ಪರ್ಸನ್ನಿನ ಮೆಸೇಜ್ ಇರಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋದ್ರಿಂದ ಮೇ ಬಿ ನಿಮಗೆ ಇಲ್ಲಿ ಫೀಲ್ ಆಗ್ತಿದೆ ಇದನ್ನು ಎಂಡ್ ಮಾಡಬೇಕು, ಅಥವಾ ಈ ಒಂದು ರಿಲೇಷನ್ಶಿಪ್ನ ತೆಗೆದಾಕಬೇಕು ಅನ್ನೋದಿರಬಹುದು. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು. ಓಕೆ, ಸೊ ಯಾವುದಕ್ಕೂ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ ನಿಮಗೆ, ಇದರಿಂದ ನೀವೇನೋ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ. ಇದು ನಿಮ್ಮ ಎನರ್ಜಿ ಇರಬಹುದು, ಅಥವಾ ನಿಮ್ಮ ಪರ್ಸನ್ನಿನ ಎನರ್ಜಿ ಇರಬಹುದು. ಗೊಂಬೆ ಆಟವಯ್ಯ ಆಗಿಬಿಟ್ಟಿದೆ ಇದು. ಓಕೆ, ನಿಮ್ಗೆ ಅನ್ನಿಸ್ತಿದೆ ಇದು ಏನಿದು, ಎಂಥ ಪ್ರೀತಿ ಇದು, ಅಥವಾ ಮೆಚೂರಿಟಿ ಇಲ್ಲ ಅನ್ನೋದು ಇಲ್ಲಿ ಮೆಸೇಜಸ್ ಬರ್ತಿದೆ. ಓಕೆ, ಸೊ ಇದು ನೀವು ಫೀಲ್ ಮಾಡ್ತಿರಬಹುದು, ಅಥವಾ ನಿಮ್ಮ ಪರ್ಸನ್ ಫೀಲ್ ಮಾಡ್ತಿರಬಹುದು. ಆ್ಯಂಡ್ ಇನ್ನೂ ಕೆಲವರಿಗೆ ನೀವು ಇಲ್ಲಿ ಈ ಪ್ರೀತಿಯಲ್ಲಿ ತುಂಬ ಸ್ಟ್ರಾಂಗ್ ಇಲ್ಲ, ಅಥವಾ ಈ ಪ್ರೀತಿ ಬಗ್ಗೆ ನೀವು ಯಾವುದೇ ಒಂದು ಒಪಿನಿಯನ್ ಇಟ್ಟಿಲ್ಲ, ಅಥವಾ ಯಾವುದೇ ಒಂದು ಎಮೋಷ್ನಲಿ ನೀವು ಕನೆಕ್ಟ್ ಆಗ್ತಿಲ್ಲ. ಬಟ್ ಆ ಒಂದು ಪರ್ಸನ್ ನಿಮಗೆ ತುಂಬ ಕನೆಕ್ಟ್ ಆಗ್ತಿದ್ದಾರೆ ಅಂತ ಹೇಳೋದು ನಿಮಗೆ ತುಂಬ ಕಷ್ಟ ಆಗ್ತಿದೆ, ಅಥವಾ ನಿಮ್ಗೆ ಅದನ್ನು ಅಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ, ಅಥವಾ ಇದು ರಿಯೂನಿಯನ್ನ, ವಾಟ್ ಎವರ್ ಇಟ್ ಈಸ್, ನಿಮ್ಗೆ ಇಲ್ಲಿ ಫೀಲ್ ಆಗ್ತಿರೋದು ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಅನ್ನೋದು ಇರಬಹುದು. ಓಕೆ, ಬಿಕಾಸ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಏನಿಲ್ಲ ಅಂತ ನಿಮ್ಗೊಂದು ಕಡೆ ಅನಿಸಿದ್ರು, ಅವರ ಒಂದು ಮೆಸೇಜಸ್ ಅಥವಾ ಕಾಲ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ. ಸಮ್ ಟೈಮ್ ನಿಮಗೆ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಎಸ್ ಇಟ್ ಈಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಓಕೆ, ಈ ರೀತಿಯಾಗಿ ನೀವು ಫೀಲ್ ಮಾಡ್ತಿರಬಹುದು. ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಜನ ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರೋದ್ರಿಂದ ಈ ಒಂದು ಪರ್ಸನ್ ಬಗ್ಗೆ ನಿಮಗೇನೂ ಗೊತ್ತಾಗ್ತಾ ಇಲ್ಲ, ಅಥವಾ ಈ ಒಂದು ಪರ್ಸನ್ ಹೇಳಿದ್ರೇ ನಿಮ್ಗೆ ಅರ್ಥವಾಗುವಂಥದ್ದು ಇಲ್ಲ ಅಂದರೆ ನಿಮಗೆ ಆ ಪರ್ಸನ್ ಕಡೆಯಿಂದ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಸಿಗ್ತಿಲ್ಲ ಅನ್ನೋದು ನಿಮಗೆ ಇಲ್ಲಿ ತುಂಬ ಸ್ಟ್ರಗಲ್ ಅನ್ನೋದು ಇರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಓಕೆ, ಸೊ ಯೂನಿವರ್ಸ್ ನಿಮಗಾಗಿ ಈ ಪ್ರೀತಿಗಾಗಿ ಏನು ಮೆಸೇಜ್ ಕೊಡ್ತಿದ್ದಾರೆ? ಪ್ಲೀಸ್ ಯೂನಿವರ್ಸ್ ಪ್ರೀತಿಗಾಗಿ ಏನು ಮೆಸೇಜಸ್ ಕೊಡ್ತಿದ್ದೀರಾ? ಅಪ್ ಟು ಯು, ಇಟ್ಸ್ ಅಪ್ ಟು ಯು. ಓಕೆ, ಇಟ್ಸ್ ಅಪ್ ಟು ಯು ಅಂತ ಬರ್ತಿದೆ. ಸೊ ಬಿಲೀವ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಗಾಯ್ಸ್. ಓಕೆ, ಸೊ ಬಿಲೀವ್ ಇಲ್ಲ, ಅಥವಾ ಒಬ್ಬರ ಮೇಲೆ ಒಬ್ಬರಿಗೆ ಟ್ರಸ್ಟ್ ಇಲ್ಲ ಅಂದರೆ ಯು ಹ್ಯಾವ್ ಟು ಬಿಲೀವ್ ಯುವರ್ ಪಾರ್ಟ್ನರ್. ನಿಮ್ಮ ಪಾರ್ಟ್ನರ್ನ ಬಿಲೀವ್ ಮಾಡಿ ಅಂತ ಇಲ್ಲಿ ಮೆಸೇಜ್ ಬರ್ತಿದೆ.
okay, and also the situation will improve. Okay, the situation will improve. ಈ ಒಂದು ಸಿಚುವೇಶನ್ ಏನಿದೆ ಎಂಡ್ ಆಗುತ್ತೆ. ಸೊ ದಟ್ ವೆಯ್ಟ್ ಮಾಡಿ ಅದಕ್ಕಾಗಿ. ಓಕೆ, ಸೊ ಸ್ಪೇಸ್ ಎಷ್ಟು ಸ್ಪೇಸ್ ಕ್ರಿಯೇಟ್ ಆಗ್ತಿದೆ ನೋಡಿ, ಎಷ್ಟು ಸ್ಪೇಸ್ ಕ್ರಿಯೇಟ್ ಆಗಿದೆ. ಆಗಿಂದ ಒಂದೊಂದೇ ಡಾಟ್ ಇಲ್ಲಿ ಬೀಳ್ತಿದೆ. ಲೈಕ್ ಒಂದು ಡಾಟ್ ಬಿದ್ದ ತಕ್ಷಣ ಅದು ಸಡನ್ ಆಫ್ ಎಲ್ಲೋ ಡಿಸ್ಟ್ರಾಯ್ ಆಗುತ್ತೆ, ಲೈಕ್ ಹೋಗ್ಬಿಡುತ್ತೆ. ಬಿಕಾಸ್ ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ತಿದೆ. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ಬ್ಯಾಲೆನ್ಸಿಂಗ್ ತಪ್ತಿದೆ. ಈ ಒಂದು ಪ್ರೀತಿಯಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗ್ತಿದೆ. ಸೊ ಇದು ಈ ಒಂದು ಪ್ರೀತಿಯಲ್ಲಿನ ಎನರ್ಜಿ ಇರಬಹುದು. ಓಕೆ, ಸೊ ನಿಮ್ಮ ಪಾರ್ಟ್ನರ್ ಏನು ಹೇಳ್ತಿದ್ದಾರೆ ಈ ಒಂದು ಪ್ರೀತಿಗೆ? ಅಟ್ ದ ಎಂಡ್ ಆಫ್ ದಿ ಡೇ ಈ ಒಂದು ಪಾರ್ಟ್ನರ್ ಏನು ಹೇಳ್ತಿದ್ದಾರೆ ನಿಮಗಾಗಿ? ಓಕೆ, ಸಿ ಹೈ ಓಕೆ. ಸೊ ಇಲ್ಲಿ ಈ ಒಂದು ಪಾರ್ಟ್ನರ್ ಯಾರಿದ್ದಾರೆ ನಿಮ್ಮನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಓಕೆ, ಸೊ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅನ್ನೋದಕ್ಕಿಂತ ಈ ಒಂದು ಪರ್ಸನ್ ಅದ್ರ ಬಗ್ಗೆ ಯೋಚನೆಯೂ ಮಾಡೋದಿಲ್ಲ. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಓಕೆ, ಆ್ಯಂಡ್ ನೀವಿಲ್ಲಿ ಮೇ ಬಿ ಈ ಒಂದು ಪರ್ಸನ್ನ ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಅಥವಾ ಈ ಒಂದು ಪರ್ಸನ್ನ ನೀವು ತೆಗೆದಾಕ್ತಾ ಇದ್ದೀರಾ. ಈ ಒಂದು ಪರ್ಸನ್ ಇಲ್ಲಿ ಮೇ ಬಿ ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಫೀಲಿಂಗ್ಸ್ ಇರಲಿಲ್ಲ. ಈಗ ಈ ಒಂದು ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಕ್ರಿಯೇಟ್ ಆಗ್ತಿದೆ. ಆದರೆ ಈ ಪರ್ಸನ್ನ ಈಗ ನಿಮ್ಮ ಲೈಫಿಂದ ತೆಗೆದಾಕ್ತಿದ್ದೀರಾ ಅನ್ನೋದು ಈ ಒಂದು ಪರ್ಸನ್ನಿನ ಥಾಟ್ ಇರಬಹುದು. ಅಥವಾ ಈ ಒಂದು ಪ್ರೀತಿಯಲ್ಲಿ ಒಬ್ಬರಿಗೆ ಪ್ರೀತಿ ಇತ್ತು ಅಥವಾ ಇನ್ನೊಬ್ಬರಿಗೆ ಪ್ರೀತಿ ಇರಲಿಲ್ಲ. ಈಗ ಒಬ್ಬರ ಮಧ್ಯೆ ಒಬ್ಬರಿಗೆ ಪ್ರೀತಿ ಜಾಸ್ತಿ ಆಗ್ತಿದೆ. ಆದರೆ ಈಗ ನಿಮ್ಮ ಪ್ರೀತಿ ಇಲ್ಲಿ ಡಿಸ್ಟ್ರಾಯ್ ಆಗ್ತಿದೆ. ಲೈಕ್ ನಿಮ್ಮ ಪ್ರೀತಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಸಪೋರ್ಟ್ ಸಿಗ್ತಿಲ್ಲ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಇರಬಹುದು. ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಯಾವುದೇ ಕ್ಲಾರಿಟಿ ಸಿಗದೆ ಇರಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಓಕೆ, ಮೇ ಬಿ ಇದು ನಿಮ್ಮ ಎನರ್ಜಿನೂ ಸಹ ಇರಬಹುದು. ಲೈಕ್ ಎಷ್ಟು ದಿನ ಪ್ರೀತಿ ಇಲ್ಲದೆ ಇದ್ದಾಗ ಈ ಒಂದು ಪರ್ಸನ್ ನನ್ನ ಲೈಫಲ್ಲಿ ಇದ್ದರು, ಈಗ ಈ ಒಂದು ಪರ್ಸನ್ ಮೇಲೆ ನನಗೆ ಲವ್ ಆಗಿದೆ, ಬಟ್ ಈಗ ಈ ಒಂದು ಪರ್ಸನ್ ನನ್ನಿಂದ ದೂರ ಆಗ್ತಿದ್ದಾರೆ ಅನ್ನೋದಿರಬಹುದು. ಅಥವಾ ಈ ಒಂದು ಪ್ರೀತಿಯಲ್ಲಿ ಓಕೆ ಡಿಸ್ಟ್ರಾಯ್ ಮೇ ಬಿ ಈ ಒಂದು ಪ್ರೀತಿಯಲ್ಲಿ ತುಂಬ ಸ್ಟ್ರಗಲ್ ನೋಡ್ತಾ ಇದ್ದೀರಾ, ತುಂಬ ಹಾರ್ಟ್ಫುಲ್ ಪೇಯ್ನ್ ನೋಡ್ತಾ ಇದ್ದೀರಾ. ಏನು ನಿರ್ಧಾರ ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಯಾವುದೊಂದು ಪರ್ಫೆಕ್ಟ್ ಟೈಮ್ಗಾಗಿ ವೆಯ್ಟ್ ಮಾಡ್ತಿರಬಹುದು. ಅಥವಾ ನೋಡೋಣ ಈ ಒಂದು ರಿಲೇಷನ್ಶಿಪ್ ಹೇಗಾಗುತ್ತೆ ಅಂತ ವೆಯ್ಟ್ ಮಾಡ್ತಿರಬಹುದು. ಸೊ ಇದರಿಂದ ನೀವೇನು ಆ್ಯಕ್ಷನ್ ತೊಗೊಳ್ಳದೇ ಇರಬಹುದು. ಆ್ಯಕ್ಷನ್ ತೊಗೊಳ್ಳದೆ ವೆಯ್ಟ್ ಮಾಡ್ತಾ ಇದ್ದೀರಾ ಇನ್ನು ಕೆಲವರು ಇಲ್ಲಿ. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಕನ್ಫ್ಯೂಷನ್. ಓಕೆ, ತುಂಬ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀರಾ. ಏನು ಡಿಸಿಷನ್ ತೊಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಕೆಲವರು ಇಲ್ಲಿ ಟ್ಯಾರೋ ರೀಡಿಂಗ್ ಎಲ್ಲ ತೊಗೊಂಡಿರ್ತೀರಾ. ಓಕೆ, ಸೊ ಆದರೂ ನಿಮಗೆ ಒಂದು ಕ್ಲಾರಿಟಿಯನ್ನು ಸಿಕ್ಕಿರೋದಿಲ್ಲ. ಈ ರೀತಿಯಾಗಿ ನಿಮಗೆ ಫೀಲ್ ಆಗ್ತಿರಬಹುದು, ಯಾವುದೇ ರೀತಿಯಾದಂಥ ಕ್ಲಾರಿಟಿ ನನಗೆ ಸಿಗ್ತಿಲ್ಲ ಅಂತ. ಸೊ ಈ ಒಂದು ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು. ಸೊ ವೆಯ್ಟಿಂಗ್ ಎನರ್ಜಿ ಜಾಸ್ತಿ ಬರ್ತಿದೆ. ಸೊ ವೆಯ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಈ ಒಂದು ರಿಲೇಷನ್ಶಿಪ್ನ ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ನೀವು ರೆಡಿ ಇಲ್ಲ, ಅಥವಾ ಒಂದು ಪರ್ಸನ್ನು ರೆಡಿ ಇಲ್ಲ. ಆದರೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ ಆ್ಯಂಡ್ ಸ್ಟಕ್ ಎನರ್ಜಿ ಇದೆ. ಓಕೆ, ಸೊ ಸ್ಟಕ್ ಎನರ್ಜಿನ ನೀವು ಇಲ್ಲಿ ಫೀಲ್ ಮಾಡ್ತಿರಬಹುದು.
ಬಿಕಾಸ್ ನೋಡಿ ಎಷ್ಟು ಸ್ಟಕ್ ಫೀಲ್, ಇಲ್ಲಿ ಸ್ಟಕ್ ಎನರ್ಜಿ ನೀವು ನೋಡ್ತಿರಬಹುದು. ಓಕೆ, ಅದು ತೆಗಿಯೋಕ್ಕಾಗ್ತಿಲ್ಲ. ಸೊ ಸ್ಟಕ್ ಎನರ್ಜಿ ನೀವು ನೋಡ್ತಿರಬಹುದು. ಇಷ್ಟೋ ತನಕ ಡಾಟ್ ಹೇಗೆ ಬರ್ತಿತ್ತು, ಬಟ್ ಈಗ ಅದು ಹೇಗೆ ಕ್ರಿಯೇಟ್ ಆಗಿದೆ ಅಲ್ಲ. ಸೊ ಸ್ಟಕ್ ಎನರ್ಜಿ ನೀವು ನೋಡ್ತಾ ಇದ್ದೀರಾ. ಇದು ಎಂಡ್ ಆಗುತ್ತಾ? ಸೊ ಮೇ ಬಿ ಇದು ಎಂಡ್ ಆಗಬಹುದು. ವೆಯ್ಟ್ ಮಾಡಿ ಅಂತ ನಿಮಗೆ ಮೆಸೇಜ್ ಬರ್ತಿದೆ. ಓಕೆ, ದಿಸ್ ಈಸ್ ಯುವರ್ ಪಾರ್ಟ್ನರ್ ಮೆಸೇಜ್. ಅಥವಾ ಈ ಒಂದು ಎನರ್ಜಿ ಏನಿದೆ, ಸೊ ಟೈಮ್ ವಿಲ್ ಟೆಲ್ ಎವ್ರಿಥಿಂಗ್ ಅಂತ ನಿಮಗೆ ಮೆಸೇಜ್ ಬಂದಿದೆ ಆಲ್ರೆಡಿ. ಸೊ ಟೈಮು ಎಲ್ಲವನ್ನು ಡಿಸೈಡ್ ಮಾಡುತ್ತೆ. ಸೊ ವೆಯ್ಟ್ ಮಾಡುವಂಥ ಮೆಸೇಜ್ ಬರ್ತಿದೆ. ಆ್ಯಂಡ್ ಇಲ್ಲಿ ರಿಯೂನಿಯನ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಎಸ್ ಯು ಕ್ಯಾನ್ ವೆಯ್ಟ್. ನಿಮಗಾಗಿ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅನ್ನೋದು ಬಂದಿದೆ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್. ಪ್ಲೀಸ್ ಟೇಕ್ ವಾಟ್ ರೆಸೊನೇಟಿಂಗ್ ವಿತ್ ಯು ಆ್ಯಂಡ್ ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ವಿತ್ ಯು. ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ, ಟ್ಯಾರೋ ರೀಡಿಂಗ್ ಅಂತ ಹೇಳಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಅಟ್ ಎನಿ ಟೈಮ್. ನಿಮಗಾಗಿ ನಾನು ಪರ್ಸ್ನಲ್ ರೀಡಿಂಗ್ನ ತೊಗೋತೀನಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಪೇಯ್ಡ್ ರೀಡಿಂಗ್ನ ಬುಕ್ ಮಾಡ್ಕೋಬಹುದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್.